ನಮ್ಮ ಗವಿಸಂಪದ ಯೂಟ್ಯೂಬ್ ಚಾನಲ್ ಈಗ ದಾಸೋಹಂ ಎಂದು ಬದಲಾಗಿದೆ. ಇನ್ನು ಮುಂದೆ ನಮ್ಮ ದಾಸೋಹಂ ಚಾನಲ್ನಲ್ಲಿ ಪ್ರತಿನಿತ್ಯ ಪರಮ ಸತ್ಯದ ಕುರಿತಾದ ಚಿಂತನೆಗಳು ಮೂಡಿ ಬರುತ್ತವೆ. ಜೀವ ಎಂದರೇನು? ಕಾಣುವ ಜಗತ್ತಿನ ಸ್ವರೂಪವೇನು? ಜೀವ ಜಗತ್ತನ್ನು ನಿಯಂತ್ರಿಸುತ್ತಿರುವ ಶಕ್ತಿ ಯಾವುದು? ಜೀವನದ ಸಾರ್ಥಕತೆ ಹೇಗಾಗುತ್ತದೆ ಎನ್ನುವುದನ್ನು ಕುರಿತು ಪರಮ ಪೂಜ್ಯ ಶ್ರೀ ಗವಿಸಿದ್ದೇಶ್ವರ ಅಪ್ಪಾಜಿ ಗವಿಮಠ ಕೊಪ್ಪಳ ಮತ್ತು ಪರಮ ಪೂಜ್ಯ ಕೃಷ್ಣಾನಂದ ಅಪ್ಪಾಜಿ ಕಜ್ಜಿಡೋಣಿ ಹಾಗೂ ಗವಿಯವರಿಂದ ಚಿಂತನೆಗಳು ಮೂಡಿ ಬರಲಿವೆ. ಹಾಗಾಗಿ ತಾವೆಲ್ಲರೂ ನಮ್ಮ ದಾಸೋಹಂ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ನಿಮ್ಮ ಕುಟುಂಬ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ತಮ್ಮೆಲ್ಲರಲ್ಲಿ ಭಕ್ತಿಯ ಪ್ರಣಾಮಗಳು. ಅವಿದ್ಯಾರೂಪನಾದ ಅವಿದ್ಯೆಯಿಂದ ಕೂಡಿದ ಜೀವನು ಅಜ್ಞಾನ ಸ್ವರೂಪವಾದ ದೇಹ, ಇವು ಎರಡರ ಮಿಶ್ರಣದಿಂದ ಹಿಂಗ ಒಂದು ಜೀವನದ ಅನುಭವ ಆಗ್ತದೆ. ಜೀವ ಅವಿದ್ಯ, ದೇಹ ಅದು ಅಜ್ಞಾನ, ಜಡ. ಈ ಜೀವ ಚಿದಾಭಾಸನಾದ ಚೈತನ್ಯ. ಹಿಂಗ ಅವಿದ್ಯೆಯಿಂದ ಜೀವ ಕೂಡ್ಯಾನ, ಅಜ್ಞಾನದಿಂದ ದೇಹ ತುಂಬ್ಯದ. ಹಿಂಗ ಇವುಗಳ ಕೂಡುವಿಕೆಯಿಂದ ಒಂದು ಜೀವನದ ಯಾತ್ರೆಯ ಅನುಭವ ಆಗ್ತದೆ. ಇದು ಹೇಗೆ ಯಾತ್ರೆ ಮಾಡ್ತದೆ ಅಂದ್ರೆ, ಕಾರಣದಿಂದ ಸ್ವಪ್ನಕ್ಕ, ಸ್ವಪ್ನದಿಂದ ಜಾಗೃತ, ಹಿಂಗ ಯಾತ್ರೆ ಮಾಡ್ತದೆ. ಈಗ ನಿದ್ದೆಯಲ್ಲಿದ್ದು ಸ್ವಪ್ನಕ್ಕ ಬಂತು, ಸ್ವಪ್ನದಿಂದ ಜಾಗೃತ ಬಂತು, ಮತ್ತೆ ಪುನಃ ಜಾಗೃತ ಬಯಕೆಗಳೆಲ್ಲ ತೀರಿಸಿಗಂತು ಹೆಂಗ ಸ್ವಪ್ನಕ್ಕ ಬಂತು, ಸ್ವಪ್ನದಿಂದ ಮತ್ತೆ ನಿದ್ದೆಗೆ ಬಂತು, ಹಿಂಗ ಪ್ರಯಾಣ ಇದು. ಮತ್ತೇನು ಬಹಳ ಕಿಲೋಮೀಟರ್ ಗಟ್ಲೆ ದೂರ ಐತೇನು ಪ್ರಯಾಣ ಅಂದ್ರ, ಎಲ್ಲೇ ನಿದ್ದೆತ್ತಿತ್ತು ನಿದ್ದೆಯಿಂದ ಹಿಂಗ ಜಾಗರನಾಗಬೇಕಾದ್ರ ಏನು ಬಹಳ ಕಿಲೋಮೀಟರ್ ಗಟ್ಲೆ ದೂರ ಏನು? ಹಂಗೇನೂ ಇಲ್ಲ. ಅದು ಒಂದು ಅನುಭವ ಮಾತ್ರ. ಹೀಗೆ ನಿದ್ದೆತ್ತಾನ ಅನಂತದ ಅನುಭವ ಆಗಕಚ್ಚೈತಿ. ಹೆಂಗ ಒಂದ ಕ್ಷಣ ಕಣ್ಣ ಬಿಟ್ಟ ಜಾಗೃತ ಬಂದ, ಜಾಗ್ರದಲ್ಲೆಲ್ಲ ತಿರುಗದಂಗ ಆತೈತಿ, ನೋಡಿದಂಗ ಆತೈತಿ, ಮಾಡಿದಂಗ ಆತೈತಿ. ಇವು ಎಲ್ಲ ಅನ್ನಿಸುವಿಕೆ ಅಷ್ಟ. ಮತ್ತೆ ಪುನಃ ಆತ ಸ್ವಪ್ನಕ್ಕೆ ತೆರಳಾಕ ಏನು ಬಹಳ ದೂರ ಹೋಗಬೇಕನು ಈ ಯಾತ್ರೆಯಲ್ಲಿ ಅಂದ್ರೆ ಹಂಗಿಲ್ಲ. ಇವು ಸುಮ್ಮನೆ ಕಲ್ಪನೆಯಿಂದ ನಡೆಯುವ ಯಾತ್ರೆ. ನೋಡಿ, ಈಗ ನಾವು
ಒಂದು ಸ್ಥಳದಿಂದ ಇನ್ನೊಂದು ಸ್ಥಳ ತಲುಪಬೇಕು ಅಂದ್ರೆ ಇಷ್ಟು ಕಿಲೋಮೀಟರ್ ಅಂತ ನಾವು ಪರಿಗಣಿಸ್ತೀವಿ, ಕರಿತೀವಿ. ಹಿಂಗ ನಡಿಲಿಕ್ಕೆ ಹೋದ್ರೆ ನಮ್ಗೆ ಅಷ್ಟು ಕಿಲೋಮೀಟರ್ ಅನುಭವ ಆಗ್ತದೆ. ಅಂದ್ರ ಯಾವಾಗ ಆಗ್ತದೆ? ಜಾಗ್ರದಲ್ಲಿ ಆಗ್ತದೆ ನಡೆಯಕ್ ಹೋದ್ರ. ಆಶ್ಚರ್ಯ ಏನು ಅಂದ್ರ ಅದೇ ಜಾಗ್ರದಿಂದ ಸ್ವಪ್ನಕ್ಕೆ ಹೋಗಕ ಏನೂ ನಡಿಬೇಕಾಗಿಲ್ಲ, ಏನೂ ಮಾಡಬೇಕಾಗಿಲ್ಲ. ಹಿಂಗ ಆ ಕಲ್ಪನೆ ಹೋಗ್ತದೆ, ಹಿಂಗ ಸ್ವಪ್ನದ ಕಲ್ಪನೆ ಬರ್ತದೆ. ಹೆಂಗ ಸ್ವಪ್ನವು ಮರೆಯಾಗ್ತದೆ, ಹಾಂಗ ನಿದ್ದೆಯ ಆ ಭಾವ ಬರ್ತದೆ. ಅಂದ್ರ ಈ ಮೂರು ಅವಸ್ಥೆಗಳು ಹಿಂಗ ಸುಮ್ಮನೆ ಹಾಂಗ ಅನುಭವಕ್ಕೆ ಬಂದಂಗ ಬರ್ತಾವ ಅಂದ್ರ ಸುಮ್ಮನೆ ಒಂದು ಕಲ್ಪನೆಗಳಾಗಿ ನಿಂತಾವ. ಎಷ್ಟು ಮಜಾ ಅದ ನೋಡಿ, ತಮಗೆಲ್ಲ ಅನುಭವಕ್ಕೆ ಬರ್ತದಲ್ಲ. ಹಿಂಗ ಅನ್ನಿಸ್ತದ, ಇದು ಜಾಗ್ರ ಅಂತ ಅನ್ನಿಸ್ತದ. ಹಿಂಗ ಅನ್ನಿಸಿ ಆ ಅನುಭವ ಪಡೆಯುವುದರೊಳಗ ಸ್ವಪ್ನ ಬರ್ತದ, ಆ ಸ್ವಪ್ನವೂ ಹಾಗನ್ನಿಸ್ತದ. ಹಿಂಗ ಸ್ವಪ್ನದಿಂದ ನಿದ್ದೆಗೆ ಜಾರ್ತನ, ಏನೂ ಗೊತ್ತಿಲ್ಲ ಅಂತ ಅನ್ನಿಸ್ತದ. ಮತ್ತೆ ಪುನಃ ಕಣ್ಣ ಬಿಡ್ತಾನ, ಮತ್ತೇನೋ ಕಾಣಕಚ್ಚೈತಿ ಅಂತ ಅನ್ನಿಸ್ತದ. ಹಿಂಗ ಓಡಾಟ ಮಾಡ್ತದೆ ಇದು. ಅಂದ್ರ ಹೆಂಗ ವಿದ್ಯಾ ಜೀವ ಅಜ್ಞಾನದಿಂದ ಕೂಡಿದ ಜಡವಾದ ಪ್ರಕೃತಿ ಹೆಂಗಿಷ್ಟೆಲ್ಲ ಮಾಡಿಕೆಂತ ಹೋಗ್ತವ, ಮತ್ತೆ ಬಂದು ವಿಶ್ರಾಂತಿ ಮಾಡ್ತವ. ಅಂದ್ರ ಅವಸ್ಥೆಗಳು ಬರೀ ಒಂದು ಅನ್ನಿಸಿಕೆ ಇವಷ್ಟ, ಇವೊಂಥರ ಅನ್ನಿಸ್ತಾವ. ಆದ್ರೆ ಜಾಗ್ರದಲ್ಲಿ ನೋಡಿ ಹೇಗದೆ. ನೀವು ಹಿಂಗ ಜಾಗ್ರದಲ್ಲಿ ನನಗ ಕಂಡ ಅನುಭವ, ಜಾಗ್ರವೇ ಒಂದು ಅನ್ನಿಸಿಕೆ, ಸ್ವಪ್ನವೇ ಒಂದು ಅನ್ನಿಸಿಕೆ, ನಿದ್ರೆಯೂ ಒಂದು ಅನ್ನಿಸಿಕೆ. ಇವು ಅವಸ್ಥಾ. ಅವಸ್ಥಾ ಅಂದ್ರೆ ಇವೊಂದು ಅನ್ನಿಸುವಿಕೆ. ಹಿಂಗ ಅನ್ನಿಸ್ತದ ಅವಾಗ. ಮತ್ತೆ ಒಂದಕ್ಕೊಂದಕ್ಕೂ ಏನು ದೂರ ಇಲ್ಲ, ಸುಮ್ಮನೆ ಈ ಅನ್ನಿಸುವಿಕೆ ಹೋಗ್ತದ, ಇನ್ನೊಂದು ಅನ್ನಿಸುವಿಕೆ ಬರ್ತದ, ಆ ಅನ್ನಿಸುವಿಕೆನೂ ಹೋಗ್ತದ, ಮತ್ತೊಂದು ಅನ್ನಿಸುವಿಕೆ ಬರ್ತದ. ಇಂಥ ಅನ್ನಿಸುವಿಕೆಗಳು, ಇಂಥ ಕಲ್ಪನದ ಮ್ಯಾಗ ಇವು ಅವಸ್ಥೆಗಳು ನಿಂತವ. ಹಿಂಗ ನಿಂತ ಅವಸ್ಥೆಗಳಲ್ಲಿ ಆಗುವ ಅನುಭವಗಳಿವೆಯಲ್ಲ, ಅವು ಬಹಳ ಆಶ್ಚರ್ಯ. ಯಾಕಂದ್ರ ಅವಸ್ಥೆಗಳ ತಮಗೆಲ್ಲ ಕಲ್ಪನಾ ತೋರಿ ಹೋದಂಗ ಹೋಗ್ತವ, ಆದ್ರ ಅವಸ್ಥೆಗಳಲ್ಲಿ ತೋರುವ ಅನುಭವಗಳು ಎಷ್ಟು ಮಜಾ ಆಗ್ಯಾವ. ಹಿಂಗ ಕಾಣ್ತದಲ್ಲ, ಕಣ್ಣಿನಿಂದ ನೋಡುವ ರೂಪ ಕಾಣ್ತದಲ್ಲ ಜಾಗ್ರದಾಗ, ಅವಾಗ ಹಂಗ ಅನಿಸದೇ ಇಲ್ಲ, ಇದು ಸತ್ಯವೇ ಅನ್ನಿಸ್ತದ. ಎಷ್ಟು ಮಜಾ. ಅಲ್ಲ, ಜಾಗ್ರವೇ ಒಂದು ಅನ್ನಿಸುವಿಕೆ, ಆದ್ರೆ ಆ ಅನ್ನಿಸುವಿಕೆಯ ಒಳಗಡೆ ಕಾಣುವ ಆ ರೂಪ ಎಷ್ಟು ಸತ್ಯ ಅಂತ ಅನ್ನಿಸ್ತದಲ್ಲ, ಇದು ಆಶ್ಚರ್ಯ. ಹಿಂಗ ಜಾಗ್ರದ ಅವಸ್ಥೆಯ ಆಧಾರದ ಮ್ಯಾಗ ಅವಸ್ಥೆಯ ಗರ್ಭದಲ್ಲಿ ಇವು ಕಾಣಕಚ್ಚವ. ಅಂತ ಅವಸ್ಥೆಗಳೇ ಕ್ಷಣ ಮಾತ್ರದಲ್ಲಿ ಬದಲಾಗ್ತವ, ಆದ್ರೆ ಅದರಲ್ಲಿ ಕಾಣುವ ವಸ್ತುಗಳು ನಮಗೆ ಹಾಗೆ ಸತ್ಯದ ಭ್ರಮೆಯನ್ನು ಹುಟ್ಟಿಸ್ತವ ನೋಡಿ. ಎಂಥ ಆಶ್ಚರ್ಯ. ಹಿಂಗ
ರೂಪ ಕಾಣುತ್ತದೆ, ವಸ್ತು ಪ್ರಪಂಚ ಕಾಣುತ್ತದೆ. ಎಷ್ಟು ಅದ್ಭುತವಾದ ವಿರಾಟವಾದ ವಿಶ್ವ ಕಾಣುತ್ತದೆ. ಎಲ್ಲಿ ಅಂದ್ರೆ ಅವಸ್ಥೆಯ ಚೌಕಟ್ಟಿನೊಳಗ. ಅಲ್ಲ, ಅವಸ್ಥಾ ಕಲ್ಪನಾ ಇದ್ದು ಅವಸ್ಥದೊಳಗ ತೋರುವಂತಹ ಆ ಜಗತ್ತು ಸತ್ಯವಾಗಿರಲಿಕ್ಕೆ ಸಾಧ್ಯ ಹೆಂಗಾಗ್ತದೆ ಹೇಳಿ. ಆದ್ರೆ ಇಲ್ಲೇ ಆಶ್ಚರ್ಯ ಇರೋದು. ನನಗ ಅದು ಸತ್ಯ ಅನ್ನಿಸ್ತದ, ಹೀಗೆ ತಿಳಿದಿನಲ್ಲ, ಈಗ ಅವಸ್ಥಾ ಹಿಂಗಂತ ಅನ್ನಿಸ್ತದ. ಆದ್ರ ಅಲ್ಲಿ ನೋಡಿ ವಸ್ತು ಪ್ರಪಂಚ ಹಾಗ ಅದರ ಪರಿಣಾಮ ನಮ್ಮ ಮೇಲೆ ಮಾಡ್ತದೆ. ಇಂಥ ನೋಡಲಿಕ್ಕೆ ದೃಶ್ಯವಾದಂತಹ, ಹಿಂಗ ಕೇಳಲಿಕ್ಕೆ ಶಬ್ದವಾದಂತಹ, ರುಚಿಸಲಿಕ್ಕೆ ಏನು ಅದ್ಭುತವಾದ ರುಚಿಯ ಜಗತ್ತು ಇದು. ಈ ಗ್ರಾಣಕ್ಕ ಹೆಂಗ ಏನು ಸುವಾಸನೆಗಳು, ವಾಸನಾ ಜಗತ್ತು ಎಷ್ಟು. ಮುಟ್ಟಕ್ ಹೋದ್ರ ಒಂದೊಂದು ವಸ್ತುವಿನ ಅನುಭವ, ಸ್ಪರ್ಶದ ಅನುಭವವೇ ಬೇರೆ. ಹೆಂಗ ಕೂಡೈತೆ ಜಗತ್ತು, ಯಾವುದೋ ಜಾಗ್ರಲೋಕದ ಜಗತ್ತು. ಇಂಥ ರೂಪ, ಇಂತಹ ಸ್ಪರ್ಶ, ಇಂತಹ ರಸ, ಇಂತಹ ಗಂಧ, ಈ ತರನಾದ ಶಬ್ದ, ಇವು ಎಲ್ಲವೂ ಕೂಡ ವಿರಾಟದಿಂದ ಹಿಂಗ ವಿಸ್ತಾರ ಪೂರ್ವಕವಾಗಿ ತುಂಬ್ಯಾವ. ಎಷ್ಟು ಆಶ್ಚರ್ಯ ಅಂದ್ರ ಇದು ಹೆಂಗ ಕಲ್ಪನಾ ಸರದ್ರ ಹಿಂಗ ಅವಸ್ಥೆ ಬದಲಾಗಿ ಎಲ್ಲವೂ ಮರೆಯಾಗ್ತದ. ಆದ್ರ ಆ ಜಾಗೃತ ಅವಸ್ಥೆಯ ಫ್ರೇಮಿನೊಳಗ ನಿಂತು ನೋಡಿದ್ರ ಎಷ್ಟು ದೂರ, ಏನದ್ಭುತವಾದ ರೂಪ, ಯಾವ ಪರಿಶಬ್ದಗಳು, ಏನು ಹಾಡವರು, ಏನು ಎಷ್ಟು ನಾದ, ಎಂಥ ವೈವಿಧ್ಯ. ಏನು ಬಾರಿಸ್ತಾರ, ಏನು ಡೋಲು ಬಡಿತಾರ, ಏನು ಅದು ಪಿಪಿ ಊದ್ತಾರ, ಏನು ಕೊಳಲು ಊದ್ತಾರ, ಏನು ಪ್ರಾಣಿ ಪಕ್ಷಿಗಳೆಲ್ಲ ಶಬ್ದವನ್ನ ಮಾಡ್ತಾವ, ಏನು ಕೂಗ್ತಾವ, ಏನು ಹಾಡ್ತಾರ, ಎಷ್ಟ ಅಪರಿಮಿತವಾದ ಧ್ವನಿಗಳು. ನೋಡಲಿಕ್ಕೆ ದೃಶ್ಯ ರೂಪವಾದ ಏನದ್ಭುತ ರೂಪ, ಬಣ್ಣಗಳು ಎಷ್ಟು ನೋಡೋದು, ಎಲ್ಲಿ ತನ ನೋಡೋದು. ಇದ್ದ ಭೂಮಿಯನ್ನೇ ನೋಡಲಿಕ್ಕಾಗುವಲ್ದು. ಅಂಥ ಭೂಮಿ ಏನು, ಈ ಬಯಲಿನಲ್ಲಿ ಅಡಗಿರುವ ಗ್ರಹಗಳೆಷ್ಟು, ಅನಂತ ಕೋಟಿ ಲೆಕ್ಕಲ್ಲ. ನೀನ ನೋಡಕ್ ಹೋದ್ರ ಸೋಲ್ತಿಯಲ್ಲ ಹೊರತಾಗಿ ಆ ಜಾಗ್ರದ ಅವಸ್ಥೆಯಲ್ಲಿ ಕಾಣುವ ಈ ಭೂಮಿಗಳೆಷ್ಟು, ಗ್ರಹಗಳೆಷ್ಟು, ಏನು ಸೂರ್ಯರು, ಎಷ್ಟು ಮಂದಿ ಸೂರ್ಯರು. ಹಿಂಗ ರಾತ್ರಿ ಆತು ಅಂದ್ರೆ ತಲೆ ಎತ್ತಿ ನೋಡಿದ್ರೆ ಏನು ನಕ್ಷತ್ರಗಳು ಹೊಳಿತವಲ್ಲ, ಅವು ಆಯಾ ಗ್ರಹಗಳ ಕುಟುಂಬಕ್ಕ ಸೂರ್ಯಗಳವು. ಈಗ ನಾವೇನು ನೋಡಕ್ ಹಚ್ಚಿವಲ್ಲ, ನಮಗಿರುವ ಸೂರ್ಯನ ಲಕ್ಷ ಲಕ್ಷ ಪಟ್ಟ ದೊಡ್ಡ ಸೂರ್ಯರವರು, ಅವ್ರು ಅಲ್ಲಿ ಬೆಳಗ್ತಾರ, ಇವ ಇಲ್ಲಿ ಬೆಳಗ್ತಾನ, ನಾವು ಇಲ್ಲಿದ್ದೀವಿ. ಏನ್ ಆಶ್ಚರ್ಯ ಇದು, ಎಷ್ಟು ನೋಡೋದು. ಆದ್ರ ಆಶ್ಚರ್ಯ ಏನು ಅಂದ್ರೆ, ಇಡೀ ಇಂಥ ರೂಪದಿಂದ ಏನು ಕಂಗೊಳಿಸ್ತದಲ್ಲ, ಇಂಥ ರೂಪ ದೃಶ್ಯ ವೈಭವದಿಂದ ಏನು ಅದ್ಭುತವಾಗಿ ನನಗೆ ಮೆರಿತದಲ್ಲ, ಇಂಥ ಒಂದು ಬೆಳಗುವಿಕೆ. ಹಿಂಗ ನನ್ನ ಕಣ್ಣು ಅದನ್ನ ಹಿಂಗ ನೋಡಿ ಆ ದೃಶ್ಯವನ್ನ ಸೆರೆ ಹಿಡಿದು ಬಿಡುತ್ತದ. ಆಶ್ಚರ್ಯ ಅಂದ್ರೆ ಆ ರೂಪ ಎಲ್ಲವೂ ಕಣ್ಣಿನಲ್ಲಿ ಲಯ ಆಗಿ ಬಿಡುತ್ತದೆ. ಕಣ್ಣಿನಲ್ಲಿ ಲಯ ಆಗ್ತದ ರೂಪ. ನಾ ಹಿಂಗ ನೋಡಿದೆ ಅಂದ್ರ ರೂಪೆಲ್ಲವೂ ಕಣ್ಣಿನಲ್ಲಿ ಅಡಗುತ್ತದ. ಅಷ್ಟು
ಎಷ್ಟು ಸಾಮರ್ಥ್ಯ ಕಣ್ಣಿಗೆ. ಎಷ್ಟು ಶಬ್ದ ಇದ್ರೆ ಏನು, ಎಲ್ಲ ಶಬ್ದಗಳು ಬಂದು ಕಿವಿಯಲ್ಲಿ ಲಯ ಆಗ್ತವ. ಎಷ್ಟು ರುಚಿಗಳಿದ್ರೇನು ನಾಲಿಗೆಯಲ್ಲಿ ಎಲ್ಲ ರುಚಿಗಳು ಬಂದು ಲಯ ಆಗಿ ಬಿಡ್ತಾವ. ಎಷ್ಟು ಸ್ಪರ್ಶ ಇದ್ರೇನು ಚರ್ಮದಲ್ಲಿ ಬಂದು ಅವು ಲಯಗೊಳ್ತಾವ. ಎಷ್ಟು ವಾಸನೆಗಳಿದ್ರೇನು ಮೂಗಿನಲ್ಲಿ ಬಂದು ಅವು ಲಯಗೊಳ್ತಾವ. ಎಲ್ಲವನ್ನ ತಗೊಂಡು ಈ ಜ್ಞಾನೇಂದ್ರಿಯಗಳಲ್ಲಿ ಲಯ ಆಗಿ ಬಿಡ್ತಾವ. ಅಂದ್ರ ಹೀಗ ನೋಡಿ, ಕಾಣುವ ಹಿಂಗ ದೃಶ್ಯಕ್ಕಿಂತ ರೂಪ ಸೂಕ್ಷ್ಮ, ಹಿಂಗ ಕಾಣುವ ಜಲಕ್ಕಿಂತ ರುಚಿ ಸೂಕ್ಷ್ಮ. ಹಿಂಗ ನಮಗ ಸ್ಥೂಲವಾಗಿ ಏನೇನು ಪಂಚಮಹಾಭೂತಗಳು ಕಾಣ್ತವಲ್ಲ, ಅವುಗಳಕ್ಕಿಂತ ಅವುಗಳ ವಿಷಯಗಳು ಸೂಕ್ಷ್ಮ. ಆ ಸೂಕ್ಷ್ಮವಾದದ್ದು ಬಂದು ಹಿಂಗ ಜ್ಞಾನೇಂದ್ರಿಯಗಳಲ್ಲಿ ಮುಳುಗಿ ಹೋಗಿ ಬಿಡುತ್ತದೆ. ಅಂದ್ರ ಅಂಥ ಸೂಕ್ಷ್ಮತೆಯನ್ನ ಇಂಥ ಜ್ಞಾನೇಂದ್ರಿಯಗಳು ಹಿಂಗ ಗ್ರಹಿಸಿ ಸೆರೆ ಹಿಡಿದು ಇಲ್ಲಿ ಲಯ ಆಗ್ತಾವ. ಅವು ಬಂದು ಅಂದ್ರ ಇವು ಸೂಕ್ಷ್ಮಗೊಂಡುವು. ಇಂಥ ಎಲ್ಲ ಇಂದ್ರಿಯಗಳು ಎಲ್ಲವೂ ಕೂಡ ಈ ದೇಹದಲ್ಲಿ ಇದ್ದಾವ. ಈ ದೇಹ, ಈ ದೇವತೆಗಳು, ಈ ಜಗತ್ತ, ಈ ದೇವತೆಗಳು ಎಲ್ಲವೂ ಜ್ಞಾನೇಂದ್ರಿಯಗಳಲ್ಲಿ ಲಯಗೊಳ್ತವ. ಒಂದಕ್ಕೊಂದು ಅಡಕಾಗ್ತವ. ಅಡಕಾಗಿ ಹಿಂಗ ಆ ಸ್ಥೂಲ ಶರೀರದ ವ್ಯವಹಾರದಿಂದ ಹಿಂಗ ಹಿಂದಕ್ಕೆ ಸರಕಂತ ಹೋಗ್ತದೆ. ಇಂಥ ಕಣ್ಣಿನಲ್ಲಿ, ಕಿವಿಯಲ್ಲಿ, ಮೂಗಿನಲ್ಲಿ, ಚರ್ಮದಲ್ಲಿ, ರುಚಿಯಲ್ಲಿ ಅಡಗುವ ಎಲ್ಲ ಇಡೀ ಜಗತ್ತ ಹಿಂಗ ಇವನ ಇಂದ್ರಿಯಗಳಲ್ಲಿ ಅಡಗುತ್ತದ. ಇಂಥ ಇಂದ್ರಿಯಗಳು ಅಂದ್ರ ಇಂಥ ಸ್ಥೂಲ ರೂಪದ ದೇಹ ಈ ಜಾಗೃತ ಅವಸ್ಥೆಯಲ್ಲಿ ಇರುತ್ತದ. ಇಂಥ ಜಾಗೃತ ಅವಸ್ಥೆಯ ಈ ಸ್ಥೂಲ ದೇಹ ಎಲ್ಲಿ ಅಡಗುತ್ತದಂದ್ರ ಪ್ರಾಣದಲ್ಲಿ ಅಡಗುತ್ತದೆ. ಯಾಕಂದ್ರೆ ದೇಹಕ್ಕಿಂತ ಸೂಕ್ಷ್ಮ ಪ್ರಾಣ. ಪ್ರಾಣದಲ್ಲಿ ಅಡಗಿ ಬಿಡುತ್ತದೆ. ಅಂದ್ರು ಇಡೀ ಪಂಚಮಹಾಭೂತಗಳು, ಅವುಗಳ ಸೂಕ್ಷ್ಮವಾದ ವಿಷಯಗಳು ಎಲ್ಲವೂ ಹಿಂಗ ಜ್ಞಾನೇಂದ್ರಿಯದಲ್ಲಿ ಅಡಗಿದವು. ಆ ಜ್ಞಾನೇಂದ್ರಿಯಗಳೆಲ್ಲವೂ ಬಂದು ಪ್ರಾಣದಲ್ಲಿ ಅಡಗಿದವು. ಹಿಂಗ ಪ್ರಾಣದಲ್ಲಿ ಅಡಗಿದಾಗ ಜಾಗೃತ ಅವಸ್ಥೆಯ ವ್ಯವಹಾರ ಮುಗಿತು. ಇನ್ನು ಸೂಕ್ಷ್ಮ ಲೋಕದ, ಸ್ವಪ್ನ ಲೋಕದ ವ್ಯವಹಾರ ಪ್ರಾರಂಭ ಆತು. ಹಾಂಗ ಅವು ಎಲ್ಲವೂ ಮನದಲ್ಲಿ ಅಡಗಿದವು. ಯಾಕಂದ್ರೆ ಪ್ರಾಣಕ್ಕಿಂತ ಮನ ಸೂಕ್ಷ್ಮ. ಮನಕ್ಕಿಂತ ಹೆಂಗ ಬುದ್ಧಿ ಸೂಕ್ಷ್ಮ. ಮತ್ತೆ ಮನ ಬುದ್ಧಿಯಲ್ಲಿ ಅಡಗಿತು, ಬುದ್ಧಿ ಚಿತ್ತದಲ್ಲಿ ಅಡಗಿತು, ಚಿತ್ತ ಅಹಮಿಕೆಯಲ್ಲಿ ಅಡಗಿತು. ಹಿಂಗ ಇದೆಲ್ಲವೂ ಒಂದರೊಳಗೊಂದು ಅಡಗಿ ಎಲ್ಲವೂ ಈ ಸ್ವಪ್ನ ಲೋಕದ ಗಡಿಯನ್ನ ತಲುಪಿದವು. ಇದು ಮುಕ್ತಾಯ ಆಗಾಕ ಬಂತು. ಸ್ವಪ್ನ ಲೋಕದಲ್ಲಿ ಕಾಣುವ ದೃಶ್ಯ ವೈಭವವೆಲ್ಲವೂ ಪಂಚತನ್ಮಾತ್ರಗಳು, ಬೆಳಕ ಎಲ್ಲವೂ ಸೂಕ್ಷ್ಮ ಶರೀರದಲ್ಲಿ ಅಡಗುವುದುವು. ಸ್ಥೂಲ ಶರೀರದಲ್ಲಿ ಹೆಂಗ ಎಲ್ಲ ಕಾಣುವ ಜಗತ್ತು ಅಡಗೋದು, ಹಂಗ ಸೂಕ್ಷ್ಮ ಶರೀರದ ಈ ತನ್ಮಾತ್ರಗಳಿಂದ ಕೂಡಿದ ಜಗತ್ತ ಇದು ಅಡಗೋತು. ಅಂದ್ರ ಅಂಥ ಜಾಗ್ರದ ಅವಸ್ಥ ಸ್ವಪ್ನದಲ್ಲಿ ಅಡಗಿತು. ಹಿಂಗ ಜಾಗ್ರ ಸ್ವಪ್ನಗಳೆರಡೂ ಕೂಡ ತಮ್ಮ ಅವಧಿಯನ್ನ ಮುಗಿಸಿಕೊಂಡು ಹಿಂಗ ಸುಸುಪ್ತಾವಸ್ಥೆಗೆ ಜಾರಿದವು, ನಿದ್ರೆಗೆ ಜಾರಿದವು.
ಇಡೀ ಕಾಣುವಂತಹ ಎಲ್ಲ ಶರೀರಗಳು, ಎಲ್ಲ ಮೂರು ಶರೀರಗಳು, ಹಿಂಗ ಮೂರು ರೂಪದಲ್ಲಿ ಕಾಣುವ ಪ್ರಕೃತಿ ಎಲ್ಲವೂ ಒತ್ತಟ್ಟಿಗೆ ಬಂದು ಅಜ್ಞಾನದಲ್ಲಿ ಲಯಗೊಂಡುವು. ಎಲ್ಲಿ ಅಂದ್ರ ನಿದ್ರಾವಸ್ಥೆಯಲ್ಲಿ ಲಯಗೊಂಡುವು. ನಿದ್ರಾವಸ್ಥೆಯಲ್ಲಿ ಏನು ಲಯಗೊಂಡುವಲ್ಲ ಅವು ಬೇರೆ ಬೇರೆ ಆಗಿಲ್ಲ, ಎಲ್ಲವೂ ಅಜ್ಞಾನದಿಂದ ತುಂಬಿ ತುಳುಕ್ತವ. ಅಜ್ಞಾನದ ಕತ್ತಲಲ್ಲಿ ಎಲ್ಲವೂ ಲಯಗೊಂಡು. ಏನು ಆಶ್ಚರ್ಯ! ಹ್ಯಾಂಗ ಇವು ಲಯಗೊಂಡು ನೋಡಿ. ಒಂದರೊಳಗೊಂದು ಲಯಗೊಂಡು ಈಗ ನಿದ್ದೆತ್ತದ. ಎಲ್ಲವೂ ಅಜ್ಞಾನದಿಂದ ತುಂಬಿದ. ಇಲ್ಲೇನೂ ಇಲ್ಲ, ಇಲ್ಲಿ ಏನೂ ಕಾಣ್ತಾ ಇಲ್ಲ, ಯಾವ ಅನುಭವಗಳು ಇಲ್ಲ, ಎಲ್ಲಾ ಕತ್ತಲ, ಎಲ್ಲವೂ ಜಡ. ಆದ್ರ ಆಶ್ಚರ್ಯ ಏನು ಅಂದ್ರೆ, ಹಿಂಗ ಜಡರೂಪದಿಂದ ಕೂಡಿದ ಪ್ರಕೃತಿ ಅಂದ್ರೆ ಅಜ್ಞಾನದಿಂದ ಕೂಡಿದ ಪ್ರಕೃತಿ ಅಜ್ಞಾನದಲ್ಲಿ ಲಯಗೊಂಡಿತು. ಹಂಗ ಅವಿದ್ಯಾರೂಪನಾದ ಜೀವ ಮೂಲ ಅವಿದ್ಯೆಯಲ್ಲಿ ಬಂದು ಲಯಗೊಂಡ. ಯಾವುದು ತಮಃ ಪ್ರಧಾನ ಪ್ರಕೃತಿಯಿಂದ ಹುಟ್ಟಿತ್ತು ಅದ ತಮಃ ಪ್ರಧಾನ ಪ್ರಕೃತಿಯಲ್ಲಿ ಬಂದು ಲಯಗೊಂಡಿತು. ಎಲ್ಲಿಂದ ಜೀವ ಪ್ರಯಾಣ ಬೆಳೆಸಿದ್ದ ಮತ್ತೆ ಜೀವನೂ ಅಲ್ಲಿಗೆ ಬಂದು ತಲುಪಿದ. ಹೆಂಗ ಅಂದ್ರ ಬೈಕ್ ತಗೊಂಡು ಹೋದ ಸವಾರ ಎಲ್ಲಾ ಕಡೆ ಅಡ್ಡಾಡಿಕೊಂಡು ಬಂದು ಆ ಬೈಕಿನದ್ರಾಗ ಬಿಟ್ಟು ತನ್ನ ಮನೆ ಹೆಂಗ ಸೇರ್ಕೊಂತಾನೋ ಹಂಗೆಲ್ಲವೂ ಸೇರ್ಕೊಂಡು. ಆದ್ರೆ ಅಂತ ಅಜ್ಞಾನ ಸ್ವರೂಪದಿಂದ ಕೂಡಿದ ಆ ನಿದ್ರಾವಸ್ಥ ಎಲ್ಲರಿಗೂ ಒಂದಾದ. ಏನು ಈ ಭಿಕ್ಷುಕ ಜನ, ಈ ಭಿಕ್ಷುಕನಿಗೆ ನಿದ್ರಾ ಬ್ಯಾರೆ ಮತ್ತು ಶ್ರೀಮಂತನಿಗೆ ನಿದ್ರಾ ಬ್ಯಾರಂತಿಲ್ಲ. ಎಲ್ಲರಿಗೂ ಒಂದ ನಿದ್ರಾ. ಆ ಅಜ್ಞಾನದ ಅನುಭವ ಐತಲ್ಲ, ಆ ಅಜ್ಞಾನದಲ್ಲಿ ಎಲ್ಲರೂ ಒಂದ. ಹಿಂಗ ಜಗತ್ತ ನಿದ್ರಿಸೋ ಸಮಯದಾಗ ಎಲ್ಲರೂ ಒಂದೇ ಸ್ಥಳವನ್ನ ತಲುಪ್ಯಾರ. ಏನು ನಿದ್ರಿ ಮಾಡೋ ಹೊತ್ಯಾಗ ಅವ್ರ ಸ್ಥೂಲ ದೇಹ ಎಲ್ಲರ ಬಿದ್ದಿದ್ದಿತ್ತು, ಆದ್ರ ಬಂದು ತಲುಪಿರೋದೆಲ್ಲರೂ ಒಂದತ್ತಲ್ಲೇ. ಇದು ಇನ್ನೂ ಆಶ್ಚರ್ಯ. ನಾವು ಹಿಂಗ್ ಬಾಳ ಉನ್ನತದವರು, ಅವರು ಬಹಳ ಕೀಳ, ನಾವು ಬಹಳ ದೊಡ್ಡವರು ಅಂದವರು ಅದ ನಿದ್ರೆಯಲ್ಲಿ ಒಂದ ಜಾಗ ತಲುಪ್ಯಾರ. ಹಿಂಗ ನಾವು ವಿರೋಧ ಪಕ್ಷದವರು, ಅವರು ನಮ್ಮ ಶತ್ರುಗಳು ಅಂದವರು ನಿದ್ದೆ ಮಾಡೋ ಹೊತ್ನ್ಯಾಗ ಅದ ಜಾಗವನ್ನ ತಲುಪ್ಯಾರ. ಪ್ರಾಣಿಗಳು ಅದ ಜಾಗವನ್ನ ತಲುಪ್ಯಾವ. ಇಡೀ ಎಲ್ಲಾ ಧರ್ಮದವರು ನಿದ್ದೆ ಮಾಡೋ ಹೊತ್ನ್ಯಾಗ ಅದ ಜಾಗವನ್ನ ತಲುಪ್ಯಾರ. ಎಲ್ಲರೂ ಶ್ರೇಷ್ಠರು, ಕಲಾವಿದರು, ನಾವು ಹಿಂಗ ಅನ್ನೋರೆಲ್ಲವರು ಬಂದು ಅದ ಜಾಗವನ್ನ ತಲುಪ್ಯಾರ. ಆದ್ರ ಆ ಜಾಗದಿಂದ ಎದ್ದು ಬಂದು ಹಿಂಗ ಜಾಗ್ರದಲ್ಲಿ ಗುದ್ದಾಡ್ತಾರಲ್ಲ ಹೊರತಾಗಿ ನಿದ್ರಾವಸ್ಥೆಯಲ್ಲಿ ಒಂದ ಜಾಗ ತಲುಪ್ಯಾರ. ನಿಮಗ ಬೇಕಾದವರು, ಬೇಡಾದವರು, ಒಳ್ಳೆಯವರು, ಕೆಟ್ಟವರು, ಏನು ದುಷ್ಟರು, ಶಿಷ್ಟರು, ಅಷ್ಟು ಮಂದಿ ತಲುಪಿರುವ ಜಾಗ ನಿದ್ರಾವಸ್ಥೆಯಲ್ಲಿ ಅಂದ್ರೆ ಅಜ್ಞಾನ. ಎಲ್ಲರ ನಿದ್ದೆಯ ಅನುಭವ ವ್ಯತ್ಯಾಸ ಇಲ್ಲ. ಜಾಗ್ರದಾಗ ಆಗುವ ಅನುಭವಗಳು ವ್ಯತ್ಯಾಸ ಆಗಿರ್ಬಹುದು ನಿಮಗ, ಆದ್ರೆ ನಿದ್ರೆಯ ಅನುಭವ ಏನು ಈ ಲೋಕದವರಿಗೆ ಹಿಂಗ, ಅಥವಾ ಈ ದೇಶದವರಿಗೆ ಹಿಂಗ, ಅಮೇರಿಕದವರಿಗೆ ಬ್ಯಾರೆ ನಿದ್ರೆ ಅಂತ ಐತೇನು? ಏನು ಇನ್ನೊಂದು ದೇಶದವರಿಗೆ ಬ್ಯಾರೆ, ನಮಗ ಬ್ಯಾರೆ ಅಂತ ಐತೇನು? ಅಥವಾ ಧರ್ಮಗಳು ವ್ಯತ್ಯಾಸ ಆದ್ರ ನಿದ್ದೆ ವ್ಯತ್ಯಾಸ ಆಗೈತೇನು? ಜಾತಿಗಳು ವ್ಯತ್ಯಾಸ ಆದ್ರ ನಿದ್ದೆ ವ್ಯತ್ಯಾಸ ಏನಾರ ಆಗೈತೇನು? ಅಥವಾ ನಮ್ಮ ಅನುಕೂಲಗಳು ವ್ಯತ್ಯಾಸ ಆಗಿರ್ಬೋದು, ಆದ್ರ ನಿದ್ದೆಯ ವ್ಯತ್ಯಾಸ ಏನಾರ ಆಗೈತೇನು?
ಎಷ್ಟು ಆಶ್ಚರ್ಯ! ನಿದ್ದೆ ಎಲ್ಲರಿಗೆ ಐತಿ. ಏನು ಈ ದೇಶದ ಸಾಮ್ರಾಟನಿಗೂ ಅದ ನಿದ್ದೆ, ಈ ಕಟ್ಟಕಡೆಯ ಸಾಮಾನ್ಯ ವ್ಯಕ್ತಿಗೂ ಅದ ನಿದ್ದೆ, ಏನು ಬಹಳ ಅದೃಷ್ಟದಿ ನಾನು ಅಂತ ಮೆರೆಯವನಿಗೂ ಅದ ನಿದ್ದೆ, ಏನ್ ನಾ ದರಿದ್ರಂತ ಮೆರಿತಾನ ಅವನಿಗೂ ಅದ ನಿದ್ದೆ. ಹಿಂಗ ನಿದ್ಯಾಗೆಲ್ಲರೂ ಒಂದ ತಲ್ಲೇ ಅದಾರ. ಆಶ್ಚರ್ಯ ಏನು ಅಂದ್ರ ಆ ನಿದ್ದೆಯಲ್ಲಿ ಹಿಂಗ ಒಂದ ತಲ್ಲೆದಾರ. ಆದ್ರೆ ಏನ್ ಜಾಗ್ರತೆಗಳಿಂದ ಒಂದರಲ್ಲಿ ಒಂದು ಲಯಗೊಳ್ತಾ ಬಂದು ನಿದ್ದೆ ತಲುಪಿದ್ರಲ್ಲ, ಹಂಗ ಆ ಜಾಗ್ರದಲ್ಲಿ ಓಡಾಡಿ ಮಾಡಿದ, ಕಂಡ, ಕೇಳಿದ, ನೋಡಿದ, ಮುಟ್ಟಿದ, ರುಚಿಸಿದ, ವಾಸನೆಯನ್ನು ಮಾಡಿದ ಆ ಸಂಸ್ಕಾರ ಮಾತ್ರ ಹಾಗ ಇವರಿಂದ ಬಂತು. ಹೆಂಗ ಅಜ್ಞಾನದಲ್ಲಿ ಲಯ ಆಗ್ತಾ ಬಂತು, ಆ ಸಂಸ್ಕಾರವು ಅದ ರೂಪ ತಾಳ್ತಾ ಬಂದು ಹಿಂಗ ಅಜ್ಞಾನದಲ್ಲಿ ಆ ದೇಹ ಹೋತು, ಹಿಂಗ ಅವಿದ್ಯೆಯಲ್ಲಿ ಜೀವ ತಲುಪಿತು, ಹಿಂಗ ಆ ಅವಿದ್ಯೆಯ ಜೊತೆಗೂಡಿ ಆ ಸಂಸ್ಕಾರ ಜೀವನಲ್ಲಿ ನೆಲೆಗೊಂಡಿತು. ಅದಕ್ಕ ನಿದ್ದೆಯಿಂದ ಎದ್ದಾಗ ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಸಂಸ್ಕಾರ ಹಿಡಿದು ಹೊರಗೆ ಬರ್ತಾನಲ್ಲ ಹೊರತಾಗಿ ಆ ಸಂಸ್ಕಾರವನ್ನ ಬಿಟ್ಟು ಬರಗಲ್ಲ. ರಾಜ ಮಕ್ಕಂಡಾಗ ಒಂದ ಆಗಿದ್ರು ಕೂಡ ಎದ್ದಾಗ ರಾಜನೇ ಅಂತ ಎದ್ದೇಳ್ತಾನ, ಭಿಕ್ಷುಕನೇ ಅಂತ ಎದ್ದೇಳ್ತಾನ, ನಾ ಇಂಥ ಜಾತಿಯವನಂದ್ರ ಅಂಥ ಜಾತಿ ಹಿಡ್ದ ಎದ್ದೇಳ್ತಾನ, ಧರ್ಮದವನು ಅದ ಧರ್ಮ ಹಿಡ್ದು ಎದ್ದೇಳ್ತಾನ. ಹಿಂಗ ಶ್ರೀಮಂತನಾಗಿ ಎದ್ದೇಳ್ತಾನ. ಏನ್ ಕಲಾವಿದರು ಎಷ್ಟು ಆಶ್ಚರ್ಯ ಅಂದ್ರೆ, ಹಿಂಗ ನಿದ್ದೆ ಮಾಡೋದಕ್ಕಿನ್ನ ಪೂರ್ವದಲ್ಲಿ ತಬಲದಲ್ಲಿ ಪ್ರವೀಣ ಬಂದಿದ್ದ ವ್ಯಕ್ತಿ ಎದ್ದಾಗ ಮತ್ತೆ ಕೊಳಲ ತಗಂದಿದ್ದಳಗಲ್ಲ, ಅದ ತಬಲ ತಗಂದಿದ್ದ. ಯಾಕ? ಸಂಸ್ಕಾರ, ವಾಸನ. ಅಷ್ಟು ಜೀವನಲ್ಲಿ ವಾಸನ ಹಂಗಿರ್ತದೆ. ಅಂತ ನಿದ್ದೆ ಹೇಗಂದ್ರ ಅದು ಹಿಂಗ, ಅದಕ್ಕೆ ನಿದ್ದೆನೂ ಹೌದು. ಹಿಂಗ ಒಂದ ಕ್ಷಣ ಹಿಂಗ ಪ್ರಾಣ ಪಕ್ಷಿ ಅಂದ್ರ ಸ್ಥೂಲ ದೇಹದ ವಿಯೋಗ ಆತು ಅಂದ್ರ ಮರಣ ಕಾಲದಲ್ಲಿಯೂ ನಿನಗದ ಅನುಭವ ಬರ್ತದೆ. ಮೂರ್ಛಾ ಸ್ಥಿತಿ ತಲುಪಿದರೂ ಅದ ಜಾಗವನ್ನ ತಲುಪ್ತಿದಿ, ಮರಣ ಆದರೂ ಅದ ಜಾಗವನ್ನ ತಲುಪ್ತಿದಿ. ಹಿಂಗ ಪ್ರಳಯ ಕಾಲದಲ್ಲಿಯೂ ಕೂಡ ನಿನಗ ಆ ಅಜ್ಞಾನದ ಸ್ಥಳವನ್ನೇ ತಲುಪ್ತಿದಿ. ಹಿಂಗ ಅಲ್ಲೇ ತಲುಪಿ ಪುನಃ ಸಂಸ್ಕಾರದಿಂದ ಹೊರಗೆ ನೀ ಬರ್ತಿದಿ ಅಷ್ಟೆ. ಏನ್ ನಿದ್ದೆಗ ಜಾಗ ಮುಟ್ಟಿನಿ ಅಂದ್ರ ಮತ್ತೆ ಮರಣದಾಗ ಎಲ್ಲಿಗೆ ಹೋದಿ ಅಂದ್ರ ಮರಣದಾಗೂ ಕೂಡ ಅದ ಜಾಗವನ್ನ ತಲುಪಿದಿ. ಇನ್ನು ಅರೆ ವಾಸನೆಗಳು ಇನ್ನೂ ಪ್ರಬಲ ಇದ್ದು ಅಂದ್ರ ಹಿಂಗ ಜಾಗ್ರದಿಂದ ಹೆಂಗ ನೀನು ನಿದ್ದೆಗೆ ಬರವತ್ನ್ಯಾಗ ಹಿಂಗ ಮಧ್ಯದಲ್ಲಿ ಸ್ವಪ್ನ ಲೋಕವನ್ನ ಬೆಟ್ಟಾಗಿ ಬಂದಲ್ಲ, ಹಂಗ ನಿನಗೇನಾದರೂ ಇನ್ನೂ ಆಸೆಗಳು ಪ್ರಬಲವಾಗಿ ಉಳಿದಿದ್ದು ಸ್ಥೂಲ ದೇಹ ವಿಯೋಗ ಆತು ಅಂದ್ರ ಸುಮ್ನೆ ಮಧ್ಯಕ್ಕೆ ಸ್ವಪ್ನ ಲೋಕದಲ್ಲಿ ಜೀವಿಸ್ತಂಗ ಹಿಂಗ ಪ್ರೇತ ಜನ್ಮದಲ್ಲಿ ಬದುಕಿ ಮತ್ತೆ ಕಾರಣ ಅಂದ್ರ ನಿದ್ರಾವಸ್ಥೆಗೆ ಅಜ್ಞಾನದಲ್ಲಿ ಕೂಡಿ ಮತ್ತೆ ಬಲವನ್ನ ತಗೊಂಡು ಪುನಃ ಮತ್ತೆ ಹೊಸ ಜನ್ಮವನ್ನ ಪಡಿತಿ. ಅಷ್ಟ ವ್ಯತ್ಯಾಸ. ಇಷ್ಟ ವ್ಯತ್ಯಾಸ. ಇಷ್ಟೆಲ್ಲವೂ ಕೂಡ ಆಗ್ತದ. ಪುನಃ ಮತ್ತೆ ನೀ ಹೊರಗ ಬರಬೇಕು ಅಂದ್ರ, ಪುನಃ ಜನ್ಮ ತಾಳಬೇಕು ಅಂದ್ರ ಹಿಂಗ ವಾಸನೆಗಳು ಜಾಗ್ರಗೊಂಡು ಹೆಂಗ ನಿನ್ನನ್ನ ಕರ್ಕೊಂಡು ಬರ್ತಾವ ನೋಡು. ಅಲ್ಲ ನಿದ್ದೆತ್ತಿದಾಗ ಇದ್ದತ್ತ ಹಂಗ ನಿದ್ದೆತ್ತಿದಂಗ ಕಾಯಮ್ಮದಿ ಏನಂದ್ರ ಇಲ್ಲ, ವಾಸನೆಗಳು ಹಂಗ ನಿನ್ನನ್ನ ಸುಮ್ನೆ ಬಿಡಂಗಿಲ್ಲ. ಪುನಃ ವಾಸನೆಗಳು ನಿನ್ನನ್ನ ಹೊರಗೆ ಕರ್ಕೊಂಡು ಬಂದ ನಿಂದ್ರಿಸ್ತವ. ಜಾಗ್ರದ ಅವಸ್ಥೆಯನ್ನ ತಲುಪಿಸ್ತವ. ಅಲ್ಲೇ ನಿನಗೆ ಅನುಭವ ಮಾಡಿಸಿಯೇ ಮಾಡಿಸ್ತವ. ವಾಸನ
ಅದಕ್ಕ ಶಿಷ್ಯನೇ ನೋಡು ಹೆಂಗ ಅವಸ್ಥೆಗಳು ಬದಲಾಗ್ತವ. ಅವಸ್ಥೆಗಳು ಸುಮ್ಮನೆ ಸಣ್ಣ ಸಣ್ಣ ಅನುಭವಗಳಿದ್ದಂಗದ್ಯಾವ. ಅವು ನಿನ್ನ ಪ್ರಜ್ಞೆಯ ಮೇಲೆ ತೋರುವ ಸಣ್ಣ ಕಲ್ಪನೆಗಳು. ಆದ್ರ ಆ ಕಲ್ಪನೆಗಳ ಗರ್ಭದಲ್ಲಿ ಒಕ್ಕಿ ಅಂದ್ರ ನಿನಗೆಷ್ಟು ಅದು ಸತ್ಯದ ಅನುಭವ ಕೊಡ್ತದ ನೋಡು. ಹಂಗ ಅಂಥ ಜಾಗ್ರದ ಅವಸ್ಥೆಯಲ್ಲಿ ಜಾಗ್ರದಲ್ಲಿ ಅಂಥ ಸ್ಥೂಲ ಪ್ರಪಂಚವನ್ನ ನೋಡುವ ಸಂದರ್ಭದಲ್ಲಿ ಸ್ಥೂಲವಾದ ಸಾಕಾರಗೊಂಡೈತಲ್ಲ ನಿನಗ, ಅದಕ್ಕೆ ನೀನು ಸದ್ರೂಪಾಗಿ ನೀನು ಹಾಗೂ ಕೂಡ ಅದಕ್ಕೆ ಭಿನ್ನದಿ. ಹಿಂಗ ಬೆಳಗುವಿಕೆಯಲ್ಲಿಯೂ ಚಿದ್ರೂಪನಾಗಿ ಭಿನ್ನದಿ. ಹೆಂಗ ಇಂಥ ಜ್ಞಾನ ಕಾಲದಲ್ಲಿಯೂ ಕೂಡ ನೀನು ಅನಂತ ರೂಪನಾಗಿ ಅವುಗಳಿಂದ ಹಿಂಗ ಪ್ರತ್ಯೇಕದಿ. ಯಾವಾಗ ನಿನಗ ಮರೆವು ಉಂಟಾಗ್ತದಲ್ಲ ಆವಾಗ ನೀನು ಅವುಗಳ ರೂಪ ನಿನಗ ಅನುಭವ ಬಂದದಲ್ಲ ಹೊರತಾಗಿ ಈಗಲೂ ಕೂಡ ಹಂಗದಿ. ಹಂಗ ಬಯಲಿನಲ್ಲಿ ಎಲ್ಲ ಬಯಲು ಎಲ್ಲದಕ್ಕ ಅವಕಾಶ ಕೊಟ್ಟದ. ಸಮುದ್ರ ಇರೋದು ಇದ ಬಯಲಿನಲ್ಲಿ, ನದಿಗಳಿರೋದು ಇದ ಬಯಲಿನಲ್ಲಿ, ಮೋಡಗಳಿರೋದು ಇದ ಬಯಲಿನಲ್ಲಿ, ಮಳೆ ಆಗ್ತಾ ಇರೋದು ಇದ ಬಯಲಿನಲ್ಲಿ. ಬಯಲಿದ್ದದಕ್ಕಿಷ್ಟೆಲ್ಲ ನಡೆದದ. ಬಯಲಂದ್ರ ಅವಕಾಶ. ಅಂತ ಅವಕಾಶ ಕೊಟ್ಟದಕ್ಕಿದ ನಡೆದದ. ಆದ್ರ ಅವಕಾಶದ ಹಿಂಗ ಜಾಗದೊಳಗೆ ಇಷ್ಟೆಲ್ಲ ಕಾಣ್ತಾವಲ್ಲ, ಇಷ್ಟೆಲ್ಲ ಕಂಡಾಗ ಬಯಲು ತೊಯ್ದೈತೇನಂದ್ರ ಇಲ್ಲ. ಮತ್ ಇಷ್ಟೆಲ್ಲ ಹೊಳೆಗಳು ಹರಿದಾವ, ಬಯಲು ಹರಿದೋಗಿತ್ತೇನಂದ್ರೆ ಇಲ್ಲ. ಅದು ಎಲ್ಲಾ ಕಾಲಕ್ಕೂ ಕೂಡ ಬಯಲು ಹಿಂಗ ಪ್ರತ್ಯೇಕವಾಗಿ ನಿಂತದ. ಆದ್ರ ನೋಡಾಕ ಹೆಂಗ ಕಾಣ್ತದಂದ್ರ ಬಯಲು ಕಾಣವಲ್ದು, ಬರೀ ಇವ ಕಾಣ್ತ. ನಿಮಗ ಇಡೀ ಜಗತ್ತು ಇಷ್ಟೆಲ್ಲ ಕಾಣಕಚ್ಚೈತಲ್ಲ ಭೌತಿಕವಾಗಿ ನೋಡಿ, ಅವು ಬಯಲೈತಂತ ಅವುಗಳ ಉಪಸ್ಥಿತಿ ಕಾಣಕಚ್ಚೈತಿ. ಆದ್ರೆ ನಿಮಗ ಬಯಲ ಕಂಡಿಲ್ಲ. ಇವ ಪಂಚಮಹಾಭೂತಗಳಿಂದ ಕೂಡಿದ ಈ ದೃಶ್ಯ ವೈಭವ ಕಂಡೈತಿ. ಆದ್ರ ಅದಕ್ಕೆಲ್ಲ ಆಧಾರವಾದದ್ದು ಬಯಲ. ಆ ಬಯಲ ಇರ್ಲಾರ್ದ ಇನ್ನೇನಾರ ತುಂಬಿದ್ರೆ ಇವು ಹೆಂಗ ನಮಗ ಕಾಣ್ತಾ ಇದ್ದವು. ಹಂಗ ಏನು ವ್ಯತ್ಯಾಸ ಆದರೂ ಬಯಲು ವ್ಯತ್ಯಾಸ ಆಗಿಲ್ಲ. ಅದಕ್ಕೆ ಶಿಷ್ಯನೇ ಏನು ವ್ಯತ್ಯಾಸ ಆದರೂ ಕೂಡ, ಇಷ್ಟು ಅವಸ್ಥೆಗಳು ವ್ಯತ್ಯಾಸ ನಡೆದೋದ್ರು ಕೂಡ ನಿನ್ನ ನಿಜ ಮಾತ್ರ ಹಂಗದ. ಆತ್ಮ ಏನೂ ವ್ಯತ್ಯಾಸ ಆಗಿಲ್ಲ, ಸುಮ್ಮನೆ ಕಲ್ಪನಾ. ಹಂಗ ನೀನು ಮೂರು ಅವಸ್ಥೆಗಳು ನಿನುವಲ್ಲ, ಆ ಮೂರು ಅವಸ್ಥೆ ನಿಂದಲ್ಲ. ಆ ಮೂರು ಅವಸ್ಥೆಗಳಿಗೆ ನೀನು ಹಿಂಗ ಸಾಕ್ಷಿಯಾಗಿ ನಿಂತಿದೆ. ತೇನ ಅವಸ್ಥಾ ಕಾ ಮೈ ಸಾಕ್ಷಿ ಹೋ. ಈ ಮೂರೂ ಅವಸ್ಥೆಗಳಿಗೆ ಈ ತೆರನಾಗಿ ನಾನು ಸಾಕ್ಷಿ ಸ್ವರೂಪನು. ಅವಸ್ಥಾ ಹ್ಯಾಗ ಇದ್ದುವು, ಅವಸ್ಥೆಗಳು ಹ್ಯಾಗ ಬದಲಿ ಆಗ್ತಾ ಬರ್ತಾವ, ಆ ಅವಸ್ಥೆಗಳ ಅನುಭವಗಳು ಹೆಂಗದ್ಯಾವ ಎಲ್ಲವನ್ನ ಸವಿಸ್ತಾರವಾಗಿ ಗುರು ಸುಮಾರು ದಿನಗಳಿಂದ ನಮಗ ತಿಳಿಸ್ಯಾನ. ಹಿಂಗ ಅವುಗಳ ಸ್ವರೂಪವನ್ನ ತಿಳಿಸಿದ ಮತ್ತು ನನ್ನ ಸ್ವರೂಪ ಏನದಂತ ನನಗೂ ತಿಳಿಸಿದ. ಇಲ್ಲಿಗೆ ಹಿಂಗ ಶಿಷ್ಯನನ್ನ ನೋಡು, ನಿನ್ನ ನಿಜ ಸ್ವರೂಪ ಹಿಂಗ, ಅವಸ್ಥೆಗಳು ಹಿಂಗ ತೋರೆಡಗ್ತವ. ತೋರೆಡಗ್ತವಂದ್ರ ಅವು ಕಲ್ಪನೆಯಲ್ಲಿ ಇದಾವ ಅಷ್ಟ. ಇನ್ನ ನೀವು ಬಹಳ ಎತ್ತರವನ್ನ ತಲುಪಿರಿ. ಇನ್ನು ಎಲ್ಲಿಯೂ ಕೂಡ ಅವಸ್ಥೆ ನಾನು, ದೇಹ ನಾನು, ಹಿಂಗ ಜೀವ ನಾನು, ಪ್ರಾಣ ಮನ ಬುದ್ಧಿ ನಾನು ಅನ್ನುವ ಆ ಜಾಗವನ್ನ ಬಿಟ್ಟು ನಾನು ಸಾಕ್ಷಿ ಅನ್ನುವ ಜಾಗವನ್ನ ತಲುಪಿರಿ. ಇನ್ನ ಮುಂದೆ ನಡೆಯುವ ಪಾಠಗಳೆಲ್ಲವೂ ಕೂಡ ಇಲ್ಲಿಂದ ಪ್ರಾರಂಭಗೊಳ್ತವ.
ಇಷ್ಟು ದಿನ ನಿಮಗ ದೇಹದಿಂದ ಪ್ರಾರಂಭಗೊಂಡು ಅವುಗಳ ವ್ಯತ್ಯಾಸವನ್ನ ತೋರಿಸಿ ಹೇಳ್ತಾ ಇತ್ತು. ಇನ್ನು ಹಂಗಲ್ಲ, ಹಿಂಗ ಪ್ರಾರಂಭವೇ ಈಗ ಎಲ್ಲಿಗೆ ನಿಂತಿರಲ್ಲ, ಹಿಂಗ ಅವಸ್ಥೆಗಳು ನಿಮಗ ದೃಶ್ಯದಂತೆ ಕಂಡವ, ನೀವು ದೃಷ್ಟಾದಿರಿ. ಇನ್ನು ಇಲ್ಲಿಂದ ಜ್ಞಾನ ಪ್ರಾರಂಭಗೊಳ್ತದ. ಇಷ್ಟು ದಿನದ ಜ್ಞಾನ ಹಂಗಲ್ಲ. ಇಷ್ಟು ದಿನದ ಜ್ಞಾನ ನಿಮಗ ಏನ್ ಹೇಳ್ತಾ ಇತ್ತು ಅಂದ್ರ, ಇದು ದೇಹ ಅಂತ ದೇಹದಿಂದ ಪ್ರಾರಂಭಗೊಳ್ತಿತ್ತು. ಇನ್ನು ಹಂಗ ಪ್ರಾರಂಭ ಆಗೋದಿಲ್ಲ. ಯಾಕಂದ್ರ ತಮಗ ತಾಕತ್ತು ಬಂದದ. ಇಷ್ಟು ದಿನ ಗುರುವಿನ ಮಾತುಗಳನ್ನ, ಆ ಜ್ಞಾನ ರಸವನ್ನ ಕೊಂಡು ತಾವೆಲ್ಲ ಗಟ್ಟಿಗೊಂಡಿರಿ. ತಾವು ಹಿಂಗ ಶಕ್ತಿವಂತರಾಗಿರಿ. ಈಗ ತಮ್ಮ ಜ್ಞಾನ ದೃಷ್ಟಿ ಬಲುತ್ತದ. ಹಿಂಗ ಜ್ಞಾನ ದೃಷ್ಟಿಯಿಂದ ಅದನ್ನ ಕಾಣಾಕ ತಮ್ಮಲ್ಲಿ ಹೆಚ್ಚು ಶಕ್ತಿ ಬಂದದ. ಆ ಪ್ರಜ್ಞೆ ಜಾಗೃತಗೊಂಡದ. ಇನ್ನು ಮ್ಯಾಕ ಹಂಗಲ್ಲ, ಇನ್ನು ಮ್ಯಾಕ ಹಿಂಗ ಸಾಕ್ಷಿಯಿಂದ ಪ್ರಾರಂಭಗೊಳ್ತದೆ. ಆವಾಗ ಎಲ್ಲೂ ತಮಗ ಅನುಮಾನ ಬರಬಾರದು. ಯಾಕಂದ್ರೆ ಇಷ್ಟೆಲ್ಲ ಪಾಠ ನಿಶ್ಚಯ ತಮಗೆಲ್ಲ ಆಗ್ಯದಲ್ಲ. ಹಂಗ ಇನ್ನ ಮುಂದ ಈ ಕಲಾ ಇವತ್ತಿಗೆ ಸಂಪೂರ್ಣಗೊಳ್ತದೆ. ಈ ಕಲಾ ಮುಗಿತದೆ. ಮತ್ತೆ ಒಂದು ಸುಮಾರು ಕೆಲವು ದಿನಗಳ ವಿಶ್ರಾಂತಿಯ ನಂತರ ಎಲ್ಲರೂ ಒಂದು ಮುಖತಾ ಭೇಟಿಯಾಗಿ ಒಂದು ಕಾರ್ಯಕ್ರಮದಲ್ಲಿ ಬೆರೆತು ಮತ್ತೆ ಮುಂದಿನ ಪಾಠವನ್ನ, ಮುಂದಿನ ಕಲಾವನ್ನ ನಾವು ಪ್ರಾರಂಭ ಮಾಡೋಣ. ಇವತ್ತಿಗೆ ಇಂಥ ತಾವು ಈ ಮೂರು ಅವಸ್ಥೆಗಳಿಗೆ ಸಾಕ್ಷಿಯದಿರಿ. ಈ ಮೂರು ಅವಸ್ಥೆಗಳು ತಮ್ಮ ಮುಂದೆ ದೃಶ್ಯದಂತೆ, ಘಟದೃಶ್ಯದಂತೆ ತೋರ್ಯವ. ತಾವು ಎಲ್ಲೂ ಕೂಡ ಈ ಅವಸ್ಥೆಗಳು ತಾವಲ್ಲ, ತಮಗಿಲ್ಲ. ಎಲ್ಲರಿಗೂ ನಮಸ್ಕಾರ.